ನ್ಯಾಯವಾದಿಗಳೊಂದಿಗೆ ತಹಸೀಲ್ದಾರ್ ಹಾಗೂ ಉಪ ನೋಂದಣಾಧಿಕಾರಿ ಅನುಚಿತ ವರ್ತನೆ, ನ್ಯಾಯವಾದಿಗಳಿಂದ ಪ್ರತಿಭಟನೆ. ವಿವಿಧ ಕೆಲಸ ಕಾರ್ಯಗಳ ಸಂಬಂಧ ನ್ಯಾಯವಾದಿಗಳು ಕಚೇರಿಗೆ ತೆರಳಿದ ಸಂದರ್ಭದಲ್ಲಿ ನ್ಯಾಯವಾದಿಗಳೊಂದಿಗೆ ತಹಸೀಲ್ದಾರ್ ದತ್ತಾತ್ರೇಯ ಗಾದ ಹಾಗೂ ಉಪ ನೋಂದಣಾಧಿಕಾರಿ ಪ್ರೇಮಕುಮಾರಿ ರಾಠೋಡ್ ಅವರು ಅನುಚಿತವಾಗಿ ವರ್ತಿಸಿದ್ದು ಅವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಬಸವಕಲ್ಯಾಣ ನಗರದ ಹೊರವಲಯದ ಮಿನಿ ವಿಧಾನಸೌಧಕ್ಕೆ ಇಂದು ಗುರುವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ತೆರಳಿದ ಬಸವಕಲ್ಯಾಣದ ನ್ಯಾಯವಾದಿಗಳ ಸಂಘದ ಪ್ರಮುಖರು, ಪದಾಧಿಕಾರಿಗಳು ಹಾಗೂ ನ್ಯಾಯವಾದಿಗಳು ಬೇಡಿಕೆ ಕುರಿತು ಸ್ಥಳದಲ್ಲಿದ್ದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಳೆದ 4-5 ದಿನಗಳ ಹಿಂದೆ ಬಸವಕಲ್ಯಾಣ ನಗರದ ತಹಸೀಲ್ ಕಚೇರಿಗೆ ತೆರಳಿದ ನ್ಯಾಯವಾದಿ ರಾಹುಲ್ ಸೂರ್ಯವಂಶಿ ಅವರ ಜೊತೆಗೆ ತಹಸೀಲ್ದಾರ್ ದತ್ತಾತ್ರೇಯ ಗಾದ ಅವರು ಅನುಚಿತವಾಗಿ ವರ್ತಿಸಿದಲ್ಲದೆ ಅವರನ್ನು ಕಚೇರಿಯಿಂದ ಹೊರಹಾಕಿದ್ದಾರೆ. ಪದೇ ಪದೇ ಅನಗತ್ಯವಾಗಿ ಕಚೇರಿಗೆ ಆಗಮಿಸಿದರೆ ನಿಮ್ಮ ಕಕ್ಷಿದಾರರನ್ನು ಜೈಲಿಗೆ ಕಳಿಸುತ್ತೇನೆ ಎಂದು ತಹಸೀಲ್ದಾರರು ಬೆದರಿಕೆ ಹಾಕಿದ್ದಾರೆ ಎಂದು ನ್ಯಾಯವಾದಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಉಪ ನೋಂದಣಾಧಿಕಾರಿ ಕಚೇರಿಗೆ ತೆರಳಿದ ಬಸವರಾಜ್ ಪಾರ ಎನ್ನುವ ನ್ಯಾಯವಾದಿಯೊಂದಿಗೆ ಉಪ ನೋಂದಣಾಧಿಕಾರಿ ಪ್ರೇಮಕುಮಾರಿ ರಾಠೋಡ್ ಎನ್ನುವರು ಅನುಚಿತವಾಗಿ ವರ್ತಿಸಿ ನ್ಯಾಯವಾದಿಗಳು ತಮ್ಮ ಕಚೇರಿಗೆ ಬರಬೇಡಿ ಎಂದು ಹೇಳುವ ಮೂಲಕ ಉದ್ದಟತನ ಮೆರೆದಿದ್ದಾರೆ ಎಂದು ನ್ಯಾಯವಾದಿಗಳು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ನ್ಯಾಯವಾದಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ ಬಸವಕಲ್ಯಾಣ ತಹಸೀಲ್ದಾರ್ ದತ್ತಾತ್ರೇಯ ಗಾದ ಹಾಗೂ ಉಪ ನೋಂದಣಾಧಿಕಾರಿ ಪ್ರೇಮಕುಮಾರಿ ರಾಠೋಡ್ ಅವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯವಾದಿಗಳ ಸಂಘದಿಂದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ಅವರಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಭೀಮಾಶಂಕರ್ ಕುರ್ಕೋಟೆ, ಹಿರಿಯ ನ್ಯಾಯವಾದಿಗಳಾದ ಭಾಸ್ಕರ್ ಕಾಂಬ್ಳೆ, ರಾಹುಲ್ ಸೂರ್ಯವಂಶಿ, ವಿವೇಕ್ ನಾಗರಾಳೆ, ಬಸವರಾಜ್ ಪಾರ, BR ಕಾಟೆ, ವಿಜಯಕುಮಾರ್ ನಾಟೇಕರ್, CK ಹರ್ಕೊಡೆ, ಶಿವರಾಜ್ ಮೇತ್ರೆ, ಧರ್ಮಣ್ಣ ಚಾಂದೆ, ಪಂಡಿತ್ ನಾಗರಾಳೆ, ಬಸವರಾಜ್ ಮರ್ಪಳ್ಳೆ ಸೇರಿದಂತೆ ನ್ಯಾಯವಾದಿಗಳ ಸಂಘದ ಪ್ರಮುಖರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. आज बसवा तालुके के पूरे वकील संघ से यहाँ तालुका ऑफिस AC ऑफिस आने का वजह यह है कि हमारे बसवा कल्याण तालुके के अध्यक्ष, माजी अध्यक्ष, पूरे हम मेंबर्स यहाँ गैदर्ड कई इसके लिए हो गए हम। मैं सहदेव सूर्यवंशी वकील बसवा कल्याण, मैं हमारा क्लाइंट फ़ोन करने के बाद 28/5/2025 को क्लाइंट फ़ोन करने के बाद यहाँ तहसील ऑफिस कचेरी आया। कचेरी आने के बाद क्या है बोले तो 107 केस हो गया सर, आप आइए बोले के बोलने के बाद मैं तहसील ऑफिस में आया। आने के बाद तो बेल पिटिशन और वकालतनामा लेके आए। लेके आने के बाद हम एंटर हो गए, हमारे कलीग एडवोकेट्स भी थे, हम ओपन कोर्ट में एंटर हो गए। एंटर होने के बाद तहसीलदार साहब पूछे, वकील साहब आप आए? मैं बोला वकील सर ऐसा ऐसा एक इंसिडेंट हो गया, उस बारे में मैं वकालत और बेल पिटिशन फाइल करने के लिए यहाँ आया हूँ। तो उन्होंने जवाब दिए, तुम वकील यहाँ आने की ज़रूरत नहीं है और तुम वकालत भी फाइल नहीं करना, यहाँ पे नहीं आना बोल के हमारे को क्या है बोले तो कोर्ट हाल से बाहर निकाले। तुम मत आओ बोल के यहाँ पे बाहर कोर्ट हाल से बाहर निकाले। तो मैं तुम्हारे को कुछ भी अधिकार नहीं है 107 में आने का, या तहसील ऑफिस में तुम कहीं को आते हैं तुम? ये तो नहीं जी, नहीं अपनी कंप्लेंट ले लिया, नहीं सीज कर ली है सर जी। है 1:30 को आया था मैं, 1:30 PM को आया था। वो पूरा CCTV कैमरे में आता है। आप कैसा उन्होंने बिहेवियर करे, कैसा हमारे को इंसल्ट करे, कैसा क्लाइंट के सामने से कोर्ट हाल से बाहर निकाले हमारे को, तो आपको एक हम्बली रिक्वेस्ट है साहब, इमीडिएटली उनके अगेंस्ट एक्शन लेना है। क्यों बोले तो इमीडिएटली एक्शन लेना और इमीडिएटली यहाँ से उनको 24 आवर्स में ट्रांसफर करना। क्यों बोले तो एडवोकेट्स को ये कचेरी में हमको रेस्पेक्ट नहीं है। एडवोकेट्स क्लाइंट के वजह से कौन से भी ऑफिस में जा सकते हैं, कौन से भी ऑफिस में उनको क्या नहीं सदैव जी ऐसा नहीं, मैं बोल रहा हूँ एक फाइल को इतना बोल के ನಾನು ನನ್ನ ಕ್ಲೈಂಟ್ ಒಂದು ರೆಸಿ ಇದ್ದಾಗ ನಾನು ಸಬ್ರೆಸರ್ ಹತ್ರ ಹೋಗಿದ್ದೆ. ಅವಾಗ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನೀವು ವಕೀಲರಲ್ಲಿ ಯಾರೂ ಬರಬಾರ್ದು, ಮತ್ತೆ ನಿಮ್ಮ ಕ್ಲೈಂಟ್ ಕಳಿಸಿ, ನೀವು ಬರೋ ಅವಶ್ಯಕತೆ ಇಲ್ಲ. ಮತ್ತೆ ವಕೀಲರ ಜೊತೆ ಅಸಭ್ಯವರು ವರ್ತಿಸ್ತಾ ಹಗುರವಾಗಿ ಮಾತಾಡ್ತಾ ಇದ್ದಾರೆ.
अब सब जो भी एक्शन होगा, जिसने भी कुछ गलती की होगी इस टाइम एक्शन। बाकी आप अभी क्या हो गया, 100% खंडित